ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಿದ್ದೀನಿ ಅಪ್ಪ ಅಂದರೆ, ಇನ್ನೇನು ಗೊತ್ತಿದೆ ನಿಮಗೆ, ಪಂಚಮಿ ಹಬ್ಬ ಹತ್ತಿರ ಬರ್ತಾ ಇದೆ ಅಂದಾಗ ಎಲ್ಲರ ಮನೇಲೂ ಉಂಡೆ ಮಾಡೋದೇ ಒಂದು ದೊಡ್ಡ ಹಬ್ಬ. ಅದಕ್ಕೋಸ್ಕರ ನಾನು ರುಚಿಯಾದಂತಹ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಬೇಸನ್ ಲಾಡುನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗುತ್ತೆ, ಮಾಡೋದು ಕೂಡ ತುಂಬ ಸುಲಭ, ಕಷ್ಟ ಏನಿಲ್ಲ. ಆದರೆ ಪ್ರತಿಯೊಂದು ಸ್ಟೆಪ್ನ ಸ್ಕಿಪ್ ಮಾಡದೆ ನೋಡಿ. ನೀವು ಸ್ಕಿಪ್ ಮಾಡದೆ ನೋಡಿದಾಗ ಮಾತ್ರ ಪರ್ಫೆಕ್ಟ್ ಆದಂಥ ಲಾಡು ರೆಡಿಯಾಗುತ್ತೆ. ಇವಾಗ ನಾನಿಲ್ಲಿ ಅರ್ಧ KGಯಷ್ಟು ಕಡಲೆ ಹಿಟ್ಟನ್ನ ಜರಡಿ ಹಿಡಿದು ತೊಗೊಂಡಿದ್ದೀನಿ. ಇವಾಗ ಒಂದು ಜಾರಿಗೆ ಅರ್ಧ KGಯಷ್ಟು ಸಕ್ಕರೆ, 4 ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಪೌಡ್ರ್ ರೆಡಿ ಮಾಡ್ಕೋಬೇಕು. ಅರ್ಧ KG ಕಡಲೆ ಹಿಟ್ಟಿಗೆ ಅರ್ಧ KG ಸಕ್ಕರೆನ ನಾನಿಲ್ಲಿ ಸೇರಿಸಿದ್ದೀನಿ. ನಿಮಗೆ ಏನಾದರೂ ಸ್ವೀಟ್ ಕಡಿಮೆ ಬೇಕಪ್ಪ, ಸ್ವೀಟ್ ಕಡಿಮೆ ತಿನ್ನೋರಿದ್ದರೆ ಸ್ವಲ್ಪ ಸಕ್ಕರೆನ ಕಡಿಮೆ ಮಾಡ್ಕೊಳ್ಳಿ. ನಾನಿವಾಗ ತೋರಿಸಿರೋ ಅಳತೆ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಒಂದು ಬಾಳ್ಗೆಗೆ 1-2 ಸ್ಪೂನಷ್ಟು ತುಪ್ಪನ ಹಾಕಿ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿದ್ದೀನಿ. ಅರ್ಧ KGಯಷ್ಟು ಒಟ್ಟಿಗೆ ಹುರ್ಕೋಬಾರ್ದು, ಚೆನ್ನಾಗಿ ಹುರಿಯೋದಿಲ್ಲ. ಅದಕ್ಕೋಸ್ಕರ ಒಂದು 3 ಸಾರಿ ಅರ್ಧ KG ಕಡಲೆ ಹಿಟ್ಟು ಏನು ತೊಗೊಂಡಿದ್ದೀವಿ ಅದನ್ನ ಒಂದು 3 ಸಾರಿ, ಪ್ರತಿ ಸಾರಿನೂ 1-2 ಸ್ಪೂನಷ್ಟು ತುಪ್ಪನ ಹಾಕಿ ಹದವಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು ಮತ್ತು ಒಂದು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಹದವಾಗಿ ಇದನ್ನ ಹುರ್ಕೋಬೇಕು. ಈ ಲಾಡು ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀವು ಈ ಥರ ಚೆನ್ನಾಗಿ ಹದವಾಗಿ ಹುರ್ಕೋಬೇಕು. ಅಂದಾಗ ಮಾತ್ರ ಪರ್ಫೆಕ್ಟ್ ಆದಂಥ ಲಾಡು ರೆಡಿಯಾಗುತ್ತೆ. ಇದ್ರ ನೋಡಿ, ಈ ಥರ ಹದವಾಗಿ ಹುರಿದ್ಬಿಟ್ಟು ಒಂದು ದೊಡ್ಡ ಪರಾತಕ್ಕೆ ನಾನಿಲ್ಲಿ ಹಾಕಿದ್ದೀನಿ. 3 ಟ್ರಿಪ್ಪನ್ನು ನಾನಿಲ್ಲಿ ಹದವಾಗಿ ಹುರಿದು ಹಾಕಿದ್ದೀನಿ. ಇದಕ್ಕೆ ಇವಾಗ ನಾವೇನು ಸಕ್ಕರೆನ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಆ ಪೌಡ್ರನ್ನ ಸೇರಿಸ್ಬೇಕು. ನೋಡಿ, ಈ ಥರ ಸೇರಿಸ್ಬಿಟ್ಟು ಎರಡೂ ಚೆನ್ನಾಗಿ ಕೂಡ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು. ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಸೊ ಎಲ್ರಿಗೂ ಉಂಡೆ ಹಬ್ಬ ಬಂದರೆ ಉಂಡೆ ತಿನ್ನೋ ಆಸೆ ಅಲ್ವಾ. ಗಟ್ಟಿದು ಕಡಿಯೋಕ್ಕಾಗ್ತಿರೋದಿಲ್ಲ. ಅದಕ್ಕೋಸ್ಕರ ಈ ಥರ ನೀವು ಸಾಫ್ಟ್ ಆದಂತಹ ತುಪ್ಪದಿಂದ ಮಾಡಿರೋಂಥ ರುಚಿಕರವಾದ ಬೇಸನ್ ಲಾಡುನ ಮಾಡಿಕೊಟ್ರೆ ಅವರು ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ. ಹಾಗೆ ವಯಸ್ಸಾದವರು ಅಷ್ಟೇ, ಅವ್ರಿಗೂ ತಿನ್ನೋ ಆಸೆ. ಆದರೆ ಗಟ್ಟಿಯಾದಂಥ ಉಂಡೆಗಳು, ಶೇಂಗಾ ಉಂಡೆ ಆಗಿರ್ಬೋದು, ಬೇರೆ ಯಾವುದೇ ಉಂಡಿನ ತಿನ್ನೋಕ್ಕಾಗ್ತಿರಲ್ಲ ಅಂಥವ್ರಿಗೆ ಈ ಥರ ಉಂಡೆ ಮಾಡಿಕೊಡಿ. ತುಂಬಾ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾವು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋಣ. ಇದು ಫುಲ್ ಡ್ರೈ ಆಗಿದೆ, ಹೀಗೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಪಕ್ಕದಲ್ಲಿ ನಾನಿಲ್ಲಿ ತುಪ್ಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಕಾಸಿ ತೊಗೊಂಡಿದ್ದೀನಿ. ಇವಾಗ ಒಟ್ಟಿಗೆ ಯಾವುದೇ ಕಾರಣಕ್ಕೂ ತುಪ್ಪನ ಹಾಕಬಾರ್ದು. 1-2 ಸ್ಪೂನಷ್ಟು ಮೊದಲು ನೋಡಿ, ಚಿಕ್ಕ ಟೀ ಸ್ಪೂನ್ನ ಇಟ್ಕೊಂಡಿದ್ದೀನಿ, ದೊಡ್ಡ ಸ್ಪೂನ್ ತೊಗೋಬೇಡಿ. ಈ ಥರ ಚಿಕ್ಕ ಟೀ ಸ್ಪೂನಲ್ಲಿ 1-2 ಸ್ಪೂನು ಮೊದಲು ತುಪ್ಪ ಹಾಕೋಣ. 1-2-3 ಟೀ ಸ್ಪೂನಷ್ಟು. ಈ ಥರ 2 ಟೀ ಸ್ಪೂನ್ ಸೇರಿಸಿ ಮಿಕ್ಸ್ ಮಾಡ್ತಾ ನಾವಿಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಹದಕ್ಕೆ ಬರಬೇಕಿದು, ಅಂದಾಗ ಉಂಡೆ ಕಟ್ಟಕ್ಕೆ ಬರುತ್ತೆ. ನೋಡಿ, ಇನ್ನೂ ಕೂಡ ಉಂಡೆ ಕಟ್ಟಕ್ಕೆ ಬಂದಿಲ್ಲ, ಇದು ನೋಡ್ಬೋದು. ಅದಕ್ಕೆ ಇವಾಗ ಏನು ಮಾಡಬೇಕು ಅಂದರೆ ಇನ್ನೊಂದೆರಡು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಬೇಕು. ಈ ಥರ ಉಂಡೆ ಕಟ್ಟಕ್ಕೆ ಯಾವಾಗ ಬರುತ್ತೆ ಅಲ್ಲಿವರೆಗೂ ಒಟ್ಟಿಗೆ ತುಪ್ಪ ಹಾಕದೆ 1-2 ಸ್ಪೂನ್ ಅಷ್ಟೇ ಹಾಕಬೇಕು. ಮತ್ತೆ ನೋಡಬೇಕು, ಕಟ್ಟಕ್ಕೆ ಬಂದಿಲ್ಲ ಅಂದರೆ ಮತ್ತೆ 2 ಸ್ಪೂನಷ್ಟು ಸೇರಿಸಿ ಕಟ್ಟಿ ನೋಡಬೇಕು. ನೋಡಿ, ಇವಾಗ ಉಂಡೆ ಕಟ್ಟಕ್ಕೆ ಬರ್ತಾ ಇದೆ, ನಾನು ತೋರಿಸ್ತಾ ಇದ್ದೀನಿ. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಉಂಡೆ ಕಟ್ಟಕ್ಕೆ. ನೋಡಿ, ಈ ಥರ ಕಟ್ಟಬೇಕು. ಜಾಸ್ತಿ ತುಪ್ಪ ಹಾಕಿನೂ ಗಿಜಿ ಮಾಡಬಾರ್ದು, ಡ್ರೈನೂ ಮಾಡಬಾರ್ದು. ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದು. ನೋಡ್ಬೋದು, ನಾನು ಕಟ್ಟಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಟ್ಟೋದು ಅಂತ. ಖಂಡಿತ ಒಂದು ಸಾರಿ ನಾನು ಹೇಳಿರೋ ಅಳತೆಲಿ, ಹೇಳಿರೋ ವಿಧಾನದಲ್ಲಿ ಟ್ರೈ ಮಾಡಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ.
ನೋಡಿ ಇವಾಗ ನಾನು ಮಾಡಿ ತೋರಿಸಿದ್ದೀನಿ. ಸೊ ಇವಾಗ ರುಚಿಕರವಾದ ತುಪ್ಪದಿಂದ ಮಾಡಿರೋಂತಹ ಬೇಸನ್ ಉಂಡೆ ರೆಡಿಯಾಗಿದೆ. ನೀವು ನಿಮ್ಮ ಪಂಚಮಿ ಹಬ್ಬಕ್ಕೆ ಈ ಉಂಡಿನ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೇಲಿರೋ ವಯಸ್ಸಾದವರಿಗೆ ಮಾಡಿಕೊಡಿ. ಹಾಗಂತ ಬರೀ ಅವರಿಗೆ ಕೊಡಬೇಡಿ, ನೀವು ತಿನ್ನಿ. ಎಲ್ಲರೂ ಇಷ್ಟಪಟ್ಟು ತಿನ್ನೋಂತಹ ಈ ಬೇಸನ್ ಉಂಡಿನ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಖಂಡಿತ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ರೆಸಿಪಿಯೊಂದಿಗೆ ಸಿಗ್ತೀನಿ.